ಹಲೋ ಸ್ನೇಹಿತರೆ, ಕವನ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಸೀರೆ ಎತ್ತಿ ಮಾಡಿಸಿಕೊಳ್ಳುವ ಒಂದು ಆಸೆ ಇವಳಿಗೆ ಇರುತ್ತೆ. ಅದಕ್ಕೋಸ್ಕರ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಗುಲಾಬಿ ಬಣ್ಣದ ಆ ಟೂಟಲ್ಲಿ ತುಂಬ ಒತ್ತಡ ಸೃಷ್ಟಿಯಾಗಿದೆ. ಯಜಮಾನರು ಕೂಡ ಜೊತೆಗೆ ಇರಲ್ಲ. ಒಂದು ವೇಳೆ ನೀವು ಕೊಟ್ಟಿದ್ದ ವಿಳಾಸಕ್ಕೆ ಬರ್ತೀನಿ ಅಂದರೆ ನಂಬರ್ ಕೂಡ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಎಂದು ಖುದ್ದಾಗಿ ಕವನ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ ನಂತರ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಇದು ಸ್ನೇಹಿತರೆ ಇವರ ಸ್ವಂತ ಮನೆಯಾಗಿರುತ್ತೆ. 2 BHK ಮನೆಯ ವಿಳಾಸ ಬಂದ್ಬಿಟ್ಟು ಬೆಂಗಳೂರಿನ ಹೈಕೋರ್ಟ್ ಹತ್ತಿರ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೊಸ ಮನೆ ಇದೆ ಸ್ನೇಹಿತರೆ, ಬಟ್ ಸ್ವಲ್ಪ ಹಳೆ ಡಿಸೈನಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಇವಳಿಗೆ ಸಂಪರ್ಕಿಸುವ ವಿಧಾನ, ಕಾಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಕವನ ಅವಳ ಜೀವನದ ಬಯಕೆ ನೋಡಿ ಈ ರೀತಿಯಾಗಿರುತ್ತದೆ. ನನಗೆ ಹೆಚ್ಚು ಬಯಕೆ ಆಗಲ್ಲ. 18 ರಿಂದ 20 ದಿನದಲ್ಲಿ ಒಂದು ಸಲ ಬಯಕೆ ಆಗುತ್ತದೆ. ಆದರೆ ಬಯಕೆ ಆದಾಗ ಸುಮ್ಮನೆ ಇರಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಬಾವಿಯಲ್ಲಿ ತುಂಬ ನೀರು ತುಂಬಿಕೊಂಡಿರುತ್ತದೆ. ಅದಕ್ಕೆ ಮಹಿಳೆಯರಿಗೆ ತುಂಬ ಚೂಳು ಏಳುತ್ತದೆ ಎಂದು ಖುದ್ದಾಗಿ ಕವನ ಅವಳೇ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ, ಇವಳಿಗೆ ಪ್ರತಿ 18 ರಿಂದ 20 ದಿನದಲ್ಲಿ ಒಂದು ಸಲ ಬಯಕೆ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತಿನ ಹಾಗೂ ಇವಳ ಪರಿಸ್ಥಿತಿ ನೋಡಿ ಈ ರೀತಿಯಾಗಿರುತ್ತೆ. ಬಾವಿ ಕಪ್ಪಾಗಿ ಇದ್ದರೂ ಒಳಗಡೆ ಗುಲಾಬಿ ಬಣ್ಣದಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ಬಯಕೆ ಆದಾಗ ಸಂಪೂರ್ಣ ಕೆಂಪಾಗುತ್ತದೆ. ಈ ಸಂದರ್ಭದಲ್ಲಿ ಪುರುಷರು ಜೊತೆಗೆ ಬೇಕೇ ಬೇಕು, ಆದರೆ ಯಜಮಾನರು ಈಕೆ ಜೊತೆಗೆ ಇರೋದಿಲ್ಲ. ಇದೇ ಇವಳ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಇವರ ಮನೆಯಲ್ಲಿ ಎಂಟರ್ ಆದ ತಕ್ಷಣ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬೇಸರ ಆದ ಸಂದರ್ಭದಲ್ಲಿ ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಂಡು ಟಿವಿ ನೋಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು ಇವರ ಮನೆಯಲ್ಲಿ 2 ಬೆಡ್ರೂಮ್ ಇರುತ್ತೆ. ನೀವು ನೋಡ್ತಾ ಇರೋದು ಇವರ ಫಸ್ಟ್ ಬೆಡ್ರೂಮ್. ಇದೇ ಬೆಡ್ರೂಮಲ್ಲಿ ತಾವು ಮಲ್ಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಒಳಗಡೆ ಡೈರೆಕ್ಟ್ ಹಾಲಿಂದ ಎಂಟರ್ ಆಗಬಹುದು. ಇದು ಇವರ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಫಸ್ಟ್ ಬೆಡ್ರೂಮ್ ಹಾಗೂ ಸೆಕೆಂಡ್ ಬೆಡ್ರೂಮ್ ಸೆಂಟರಲ್ಲಿ ವಾಶ್ರೂಮ್ ಇರುತ್ತೆ. ಈ ಒಂದು ಸ್ಥಳದಲ್ಲಿ ಈ ರೀತಿ 2 BHKಯಲ್ಲಿ ಬೆಂಗಳೂರಲ್ಲಿ ಸಿಂಪಲ್ ಆಗಿರತಕ್ಕಂಥ ಒಂದು ಮನೆ ಕಟ್ಟಿದ್ದಾರೆ. ಮನೆಯಲ್ಲಿ ಮಾಡಿಸಿಕೊಳ್ಳಲು ಅವಕಾಶವಿಲ್ಲ, ಅದಕ್ಕೆ ಹೊರಗಡೆ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ 2014 ಮಾಡೆಲ್ ಸ್ಕಾರ್ಪಿಯೋ ಕಾರ್ ಆಗಿರುತ್ತೆ. ಬ್ಲ್ಯಾಕ್ ಕಲರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಮನೆಯಲ್ಲಿ ಮಾಡಿಸಿಕೊಳ್ಳಲು ಆಗೋದಿಲ್ಲ, ಅದಕ್ಕೆ ಇದೇ ಕಾರಲ್ಲಿ ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಾರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ 1997cc ಇಂಜಿನ್ ಇರುತ್ತೆ. ಆ್ಯಂಡ್ ಪವರ್ ಬಂದ್ಬಿಟ್ಟು 120 BHP, ಸೀಟಿಂಗ್ ಕೆಪಾಸಿಟಿ 7 ಜನ ಕುಳಿತುಕೊಳ್ಬೋದು. ಮೈಲೇಜ್ ಬಂದ್ಬಿಟ್ಟು 1 ಲೀಟರ್ ಡೀಸೆಲಲ್ಲಿ 15 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಡಬಲ್ ವಿಶ್ಬೋನ್ ಟೈಪ್ ಇರುತ್ತೆ. ಅದೇ ರೀತಿ ರಿಯರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಮಲ್ಟಿ ಲಿಂಕ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಟೈಪ್ ಫುಲ್ ಪವರ್ ಸ್ಟೇರಿಂಗ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.